ಮಂಗಳವಾರ ತುಮಕೂರು ಗ್ರಾಮಾಂತರಕ್ಕೆ ದಳಪತಿ ಎಂಟ್ರಿ. ಎಚ್.ಡಿ. ಕುಮಾರಸ್ವಾಮಿ ಸ್ವಾಗತಕ್ಕೆ ಸಜ್ಜಾದ ಕಾರ್ಯಕರ್ತರು. ಸ್ಥಳೀಯ ಚುನಾವಣೆ ಹತ್ತಿರ ಬರ್ತಾ ಇದ್ದು ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಸಂಚಾರ ಮಾಡುತ್ತಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ತಂದೆಯ ಸೂಚನೆ ಮೇರೆಗೆ ರಾಜ್ಯಾದ್ಯಂತ ಕಾರ್ಯಕರ್ತರ ನೋಂದಣಿ ಹಾಗೂ ಪಕ್ಷ ಸಂಘಟನೆಗೆ ಮುಂದಾಗ್ತಿದ್ದಾರೆ. ಇತ್ತ ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ನಾನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ತುಮಕೂರು ಜಿಲ್ಲಾ ಜೆಡಿಎಸ್ ಘಟಕದ ಜಿಲ್ಲಾಧ್ಯಕ್ಷರಾಗಿ ನಿಂಗಪ್ಪ ಅವರನ್ನ ಆಯ್ಕೆ ಮಾಡಿದ ಬಳಿಕ ಜಿಲ್ಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಿಂಗಪ್ಪ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ದಳಪತಿ ಎಂಟ್ರಿ ಕೊಡ್ತಾ ಇದ್ದು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೌದು, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗೋಳೂರು ಹೋಬಳಿಯ ಹೊನ್ಸಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳುಕುಂಟೆ ಗ್ರಾಮದ ಶ್ರೀ ವಿಜಯ ಚೌಡೇಶ್ವರಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಾಡಿದ್ದು ಅಂದ್ರೆ ಮಂಗಳವಾರ ಗ್ರಾಮಕ್ಕೆ ದಳಪತಿ ಆಗಮಿಸಲಿದ್ದಾರೆ. ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಎಚ್ಡಿಕೆ ಭಾಗಿಯಾಗಲಿದ್ದಾರೆ. ಇನ್ನು ಮುಳುಕುಂಟೆ ಗ್ರಾಮಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಆಗಮನದ ಹಿನ್ನೆಲೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 7,000ದಿಂದ 10,000 ಮಂದಿ ಭಕ್ತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಎಲ್ಲರಿಗೂ ಬಾಡೂಟವನ್ನ ಏರ್ಪಡಿಸಲಾಗಿದೆ. ಇತ್ತ ಎಚ್ಡಿಕೆ ಆಗಮನ ಹಿನ್ನೆಲೆ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ಹಾಕಲಾಗಿದೆ. ಕನಿಷ್ಠ ನನ್ನ ಪ್ರಕಾರ 7ರಿಂದ 8,000 ಜನ ಸೇರಿ ಪೊಲೀಸ್ನವರಿಗೆ ಸಬ್ ಇನ್ಸ್ಪೆಕ್ಟರ್ಗೂ ಮಾಹಿತಿ ಕೊಟ್ಟಿದ್ದೆ, ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೆ, ಡಿವೈಎಸ್ಪಿ ಕೊಟ್ಟಿದ್ದೆ. ಅವರೆಲ್ಲ ಮಾತಾಡ್ಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ನೀವು ಹೇಳಿದ್ದಾರೆ. ಅವರು ಸ್ವಲ್ಪ ಮೆನ್ನು ಇದೆಲ್ಲ ನೋಡಿಕೊಂಡು ವಾತಾವರಣ ನೋಡಿಕೊಂಡು ಎಷ್ಟು ಜನ ಸೇರ್ಬೋದು ಅಂತ ನೋಡಿಕೊಂಡು ಅವನ್ನೆಲ್ಲ ನೋಡಿಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜಿಲ್ಲೆಯ ಮೈತ್ರಿ ನಾಯಕರುಗಳು ಯಾರಾದರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ? ಶಾಸಕರು ಬರ್ತಾರೆ, ಸುರೇಶ್ ಗೌಡ ಮತ್ತೆ ಜೆಡಿಎಸ್ ಪಕ್ಷದಲ್ಲಿರ್ತಕ್ಕಂಥ ತಾಲೂಕು ಜಿಲ್ಲಾ ನಾಯಕರುಗಳು ಬರ್ತಾರೆ. ಅದು ನನಗೆ ಗೊತ್ತಿಲ್ಲ. JDS ನಾಯಕರು ಬರ್ತಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಮತ್ತು ಎಲ್ಲ ಕುಮಾರಣ್ಣವ್ರ ಅಭಿಮಾನಿಗಳು ಬರ್ತಾರೆ. ಬಟ್ ನಮ್ಮ JDSನಲ್ಲಿ ಸುರೇಶ್ ಬಾಬು ಬರ್ತಾರೆ, ಕೃಷ್ಣಪ್ಪನವ್ರು ಬರ್ತಾರೆ. ನಾನು ಯಾಕಂದರೆ ಬೇರೆ ಪಕ್ಷನೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದು. ಸುರೇಶ್ ಬಾಬು ಅವರು ಬರ್ತಾರೆ, MP ಕೃಷ್ಣಪ್ಪನವ್ರು ಬರ್ತಾರೆ. ಆಮೇಲೆ ನಮ್ಮ ಕುಮಾರಣ್ಣವ್ರು ಬರ್ತಾರೆ ಅಂದರೆ ನಮ್ಮ ಜಿಲ್ಲೆನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥಕ್ಕಂಥವ್ರು, ಗೆದ್ದಿರೋರು, ಸೋತಿರೋರು, ಕಾರ್ಯಕರ್ತರು ಎಲ್ಲರೂ ಕೂಡ ಬರ್ತಾರೆ. ಇನ್ನು ಎಚ್ಡಿಕೆ ಆಗಮನಕ್ಕೆ ಸ್ವಾಗತ ಕೋರುವ ಫ್ಲೆಕ್ಸ್ಗಳಲ್ಲಿ ಮಾಜಿ ಶಾಸಕ ಗೌರಿಶಂಕರ್, ರಾಜೇಂದ್ರ ರಾಜಣ್ಣ ಅವರ ಫೋಟೋಗಳನ್ನು ಹಾಕಿ ಗಮನ ಸೆಳೆದಿದ್ದು ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಚ್. ನಿಂಗಪ್ಪ, ಅದು ದೇವಸ್ಥಾನದ ಕಾರ್ಯಕ್ರಮವಾಗಿರುವುದರಿಂದ ಪಕ್ಷಾತೀತವಾದ ಕಾರ್ಯಕ್ರಮ, ಹಾಗಾಗಿ ಹಾಕೊಂಡಿದ್ದಾರೆ ಎಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರನ್ನ ಫ್ಲೆಕ್ಸ್ ಅಳವಡಿಕೆ ವಿಚಾರದಲ್ಲಿ ಗೌರಿಶಂಕರ್ ಫೋಟೋ ಹಾಕಿದ್ದಾರೆ, ರಾಜೇಂದ್ರ ಅವ್ರ ಫೋಟೋ ಹಾಕಿದ್ದಾರೆ. ಏನಾದರೂ ಅವರು ಮತ್ತೆ ಮರಳಿ ಜೆಡಿಎಸ್ ಸೂಚನೆ ಇದೆಯಾ ಸರ್? ಅದು ನನಗೆ ಮಾಹಿತಿ ಇಲ್ಲ. ಬಟ್ ಇವರು ಈ ಟ್ರಸ್ಟ್ನವ್ರು ಮಾಡ್ತಾ ಇರೋದು ಕಾರ್ಯಕ್ರಮ. ಟ್ರಸ್ಟ್ನವರು ಎಲ್ಲ ಪಕ್ಷದವ್ರನ್ನು ಕರಿಬೇಕು ಅನ್ನೋ ಉದ್ದೇಶದಿಂದ ಕರೆದಿದ್ದಾರೆ. ಅದಕ್ಕೆ ನಾವೇನು ಅದರ ಬಗ್ಗೆ ಆಕ್ಷೇಪಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಇವರು ಅಭಿಮಾನಿಗಳು ಇರ್ತಾರೆ, ಅವರ ಅಭಿಮಾನಿಗಳು ಇರ್ತಾರೆ, ಎಲ್ಲ ಪಕ್ಷದ ಅಭಿಮಾನಿಗಳು ಕೂಡ ಊರಿನಲ್ಲಿ ಇರ್ತಾರೆ. ಅವರು ನಮ್ಮ ನಾಯಕರನ್ನ ಕರೀರಿ ಅಂತ ನಾವು ಸಲಹೆ ಕೊಟ್ಟಾಗ ಅವ್ರ ಫೋಟೋ ಎಲ್ಲ ಹಾಕಿ ಕರೆದಿರ್ಬೋದು. ಅದಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ, ನಾವು ಅದಕ್ಕೆ ಇದನ್ನು ಮಾಡೋದಿಲ್ಲ. ಅವ್ರನ್ನೂ ಕೂಡ ತುಂಬ ಹೃದಯದಿಂದ ಸ್ವಾಗತಿಸಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಅವರು ಟ್ರಸ್ಟ್ನವ್ರು ಹಾಕೊಂಡು ಮಾಡ್ತಾರೆ. ಭಾಳ ಸಂತೋಷ. ಇನ್ನು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎಚ್ಡಿಕೆ ಬೃಹತ್ ಶಕ್ತಿ ಪ್ರದರ್ಶನ ಮಾಡಲಿದ್ದು ಕಾರ್ಯಕ್ರಮಕ್ಕೆ ಜೆಡಿಎಸ್ ಶಾಸಕರಾದ ಸುರೇಶ್ ಬಾಬು, ಎಂಟಿ ಕೃಷ್ಣಪ್ಪ ಸೇರಿ ತಾಲೂಕಿನ ಅಧ್ಯಕ್ಷರುಗಳು ಹಾಗೂ ಜಿಲ್ಲೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ.
ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.